ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡೋಕ್ಕೂ ಮುನ್ನ ನಮ್ಮ ಚಾನೆಲ್ನ ಒಂದು ಪುಟ್ಟ ಏವಿ ಇದೆ, ಪ್ಲೀಸ್ ಕ್ಲೀನ್. ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಧಾರಾವಾಹಿ ಕಂಟಿನ್ಯೂ ನೋಡ್ತಾ ಇರಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಬಹಳಷ್ಟು ಜನ ಬಂದಿದ್ದಾರೆ ಇವತ್ತು. ನಮ್ಮ ನಟ ನಟಿಯರ ಜೊತೆಗೆ ಹೇಮಾ ಬೆಳ್ಳೂರು ಅವರು ಕೂಡ ಇದ್ದಾರೆ, ಅನನ್ಯ ಕಾಸರವಳ್ಳಿ ಅವರು ಕೂಡ ಅಭಿನಯಿಸಿದ್ದಾರೆ, ಸಮೀಪ್ ಆಚಾರ್ಯ, ಅಭಿಜ್ಞಾ ಭಟ್, ನಯನಾ ಸೇರಿದಂತೆ ನಮ್ಮ ಪ್ರಶಾಂತ್ ಸರ್, ನಾಗೇಂದ್ರ ಅರಸ್ರವರೆಲ್ಲ ಅಭಿನಯಿಸಿರುವಂತದ್ದು. ಎಲ್ಲರಿಗೂ ಶುಭವಾಗಿ ಅಂತ ಹಾರೈಸ್ತಾ ಕೀಪ್ ಎಂಟರ್ಟೈನಿಂಗ್. ನಾನು ಒಂದು ಕನ್ನಡ ಸೀರಿಯಲ್ ಸ್ನೇಹದ ಕಡಲಲ್ಲಿ ಒಂದು ಒಳ್ಳೆ ಸೀರಿಯಲ್ ನಾನು ಮಾಡ್ತಾ ಇದ್ದೇನೆ. ಅದು ಸ್ಟಾರ್ ಸುವರ್ಣ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಪ್ರೀತಮ್ ಶೆಟ್ಟಿ ಪ್ರೊಡ್ಯೂಸರ್, ಡೈರೆಕ್ಟರ್. ಸೊ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂಡ್ ಬಹಳ ಒಳ್ಳೆಯ ಪ್ರಶಂಸೆ ಸಿಕ್ತು. ಸೊ ಅಂತ ಅದ್ಭುತವಾದ ಸೀರಿಯಲ್ಸ್ಗಳು ಇನ್ನೂ ಹೆಚ್ಚೆಚ್ಚು ಬರಲಿ. ಹಾಗೆ ಇದು ಅವರ 6ನೇ ಸೀರಿಯಲ್ ನಮ್ಮ ಸ್ಟಾರ್ ಸುವರ್ಣನಲ್ಲಿ. 106 ಸೀರಿಯಲ್ ನಿಮ್ಮಿಂದ ಮೂಡ್ ಬರಲಿ ಅಂತ ಹಾರೈಸ್ತಾ ನಮಸ್ತೆ ಎಲ್ರಿಗೂ. ಇಲ್ಲಿ ಬಂದಿರೋ ಎಲ್ಲ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಮೊದಲನೇದಾಗಿ ಈ ಅವಕಾಶ ಕೊಟ್ಟ ಸ್ಟಾರ್ ಸುವರ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈ ಸ್ಟಾರ್ ಜೊತೆ ನಂದು ಜರ್ನಿ ನಾನು 2003ರಲ್ಲಿ ಹಿಂದಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಫಸ್ಟ್ ಸ್ಟಾರ್ ಪ್ಲಸ್ ಇಂದ ಶುರು ಮಾಡಿರೋದು. ಸೊ ಇವತ್ತಿಗೂ ಆ ಜರ್ನಿ ಕಂಟಿನ್ಯೂ ಆಗಿದೆ. ಈಗ ಸ್ಟಾರ್ ಸುವರ್ಣ, ರಾಜ್ ಸರ್, ಶಿಲ್ಪಾ ಮೇಡಮ್, ಕುಟ್ಟಿ ಸರ್, ಸುಷ್ಮಾ ಮೇಡಮ್ ಎಲ್ಲರೂ ತುಂಬಾ ಸಪೋರ್ಟ್. ಅಂದ್ರೆ ಒಂದು ಖುಷಿ ಆಗೋದು ಏನಂದ್ರೆ ಈ ಚಾನಲ್ ಅಲ್ಲಿ ಪ್ರೊಡ್ಯೂಸರ್ಸ್ ನ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಪ್ರೊಡ್ಯೂಸರ್ಸ್ ಓಕೆ ಒಂದು ಶೋ ಏನೋ ಸಮಸ್ಯೆ ಆಯ್ತು ಹಾಗೆ ಕೈ ಬಿಡಲ್ಲ, ಅಂದ್ರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ. ಸೊ ಅದೊಂದು ತುಂಬಾ ಖುಷಿ ವಿಚಾರ. ಸೊ ಆಸ್ ಎ ಡೈರೆಕ್ಟರ್ ಆಗಿ ನಂದಿದ್ದು 6ನೇ ಶೋ ಈ ಚಾನಲ್ ಅಲ್ಲಿ. ಪ್ಲಸ್ ನಮ್ಮ ಸುಮನ್ ಸರ್ ಅವ್ರ ಜೊತೆ ನಾನೊಂದು ಸಿನಿಮಾ ವರ್ಕ್ ಮಾಡ್ತಿದ್ದೆ. ಸೊ ಅವ್ರು ಸೀರಿಯಲ್ ಮಾಡ್ತಾರಾ ಇಲ್ವಾ ಅನ್ನೋದು ನನ್ಗೊಂದು, ಅಂದ್ರೆ ಹೇಗೆ ಕೇಳೋದು ಅನ್ನೋದೊಂದು ಇತ್ತು. ಕೇಳಿದಾಗ ಅವ್ರು ನನ್ಗೆ ಇಷ್ಟ ಹೇಳಿದ್ದು, ನನ್ಗೆ ಕತೆ ಕನ್ವಿನ್ಸ್ ಆದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ. ಸೊ ಅವರು ಅಂದ್ರೆ ಮೈನ್ ಕಂಟೆಂಟ್ ನೋಡ್ತಾರೆ, ಅದು ಇಷ್ಟ ಆದ್ರೆ ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ನಾನು ಕತೆ ಹೇಳಿದೆ, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಜೊತೆಗೆ ಅವರ ವ್ಯಕ್ತಿತ್ವ, ಅಂದ್ರೆ ನಾವೆಲ್ಲ ಕಲಿಯೋದು ತುಂಬಾ ಇದೆ, ಅಂದ್ರೆ ಅವ್ರು ತುಂಬಾ ಎತ್ತರದಲ್ಲಿದ್ದಾರೆ. ಸೊ ತುಂಬಾ ಇದೆ ಕಲಿಯೋದು ಅವ್ರನ್ನ ನೋಡಿ. ಜೊತೆಗೆ ನಮ್ಮ ಈ ಧಾರಾವಾಹಿ ಕೆಲಸ ಮಾಡಿರೋ ಎಲ್ಲ ನಮ್ಮ ಚಂದುಗೌಡ ಅವರು, ಕಾವ್ಯ, ಹೇಮಾ ಬೆಳ್ಳೂರು ಅವರು, ನಾಗೇಂದ್ರ ಅರಸ್ ಅವರು, ಪ್ರಶಾಂತ್ ಅವರು, ಹೀಗೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಸೊ ಎಲ್ಲರೂ ತುಂಬಾ ಸಪೋರ್ಟ್ ಆಗಿ ಪ್ರೀತಿಯಿಂದ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಒಂದು ಶೋ ಹಿಟ್ ಆಗ್ಬೇಕಂದ್ರೆ ಎಲ್ಲರೂ ಪ್ರೀತಿಯಿಂದ ಮಾಡಿದ್ರೆ ನಾವು ವರ್ಕ್ ಆಗೋದು. ಜೊತೆಗೆ ನನ್ನ ಟೆಕ್ನಿಷಿಯನ್ಸ್, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿನಯ್ ಸರ್, ನಮ್ಮ ನಿರ್ಮಾಪಕಿ ನನ್ನ ಹೆಂಡತಿ ಸಿಂಚನ, ನಮ್ಮ ಕ್ಯಾಮರಾಮನ್ ಪವನ್, ನಮ್ಮ ಎಲ್ಲ ನಿರ್ದೇಶನ ತಂಡ, ಎಲ್ರು ದಿನೇಶ್, ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸ್ನೇಹದ ಕಡಲಲ್ಲಿ ಇದು ಒಂದು ಅಂದ್ರೆ ನಾರ್ಮಲ್ ಆಗಿ ನಾನು ಎಲ್ಲ ಸೀರಿಯಲ್ ನಮ್ದು ಲವ್ ಸ್ಟೋರಿ ಆತರ ಏನೋ ಒಂದು ಕತೆ ಮೇಲೆ ಹೋಗ್ತಿರುತ್ತೆ. ಈ ಸೀರಿಯಲ್ ಏನಕ್ಕೆ ಡಿಫ್ರೆಂಟ್ ಅಂದ್ರೆ ಇಲ್ಲಿ ನನಗೂ ಇದು ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಇಲ್ಲಿ ಒಂದೇ ಕತೆ, ಒಂದು ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆ ತರ ಅಲ್ಲ. ಇಲ್ಲಿ ಒಂದು ಅಪ್ಪ ಮಗನ ಬಾಂಧವ್ಯ ಇದೆ, ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆ. ಸೊ ಈ ತರ ತುಂಬಾ ಲೇಯರ್ಸ್ ಇದೆ ಈ ಕಥೆಯಲ್ಲಿ. ಫಸ್ಟ್ ಎಪಿಸೋಡ್ ಇಂದ ನಾರ್ಮಲ್ ಆಗಿ ಏನಾಗುತ್ತೆ, ನಾವು ಸೀರಿಯಲ್ ಮಾಡುವಾಗ ನಮ್ಗೆಲ್ಲರಿಗೊಂದು ನಮ್ಮ ಮೇಲೆ ಕಂಪ್ಲೇಂಟ್ ಏನಿದೆ ಅಂದ್ರೆ, ಓಕೆ ನೀವು ಮದುವೆ ಅಂದ್ರೆ 1 ವಾರ ತೋರಿಸ್ಬಿಡ್ತೀರಿ, 10 ದಿನ ತೋರಿಸ್ಬಿಡ್ತೀರಿ, ಈ ತರ ಎಲ್ಲ ಇರುತ್ತೆ. ಆದ್ರೆ ಇಲ್ಲಿ ನಾವು ಫಸ್ಟ್ ಟೈಮ್ ಬರೀ 4 ನಿಮಿಷದಲ್ಲಿ ಇಡೀ ಮದುವೆ ತೋರಿಸಿದೀವಿ. ಅಂದ್ರೆ 4 ನಿಮಿಷದೊಳಗೆ ಇಡೀ ಮದುವೆ ತೋರಿಸಿದೀವಿ. ಸೊ ಒಂದು ಸ್ಪೆಷಲಿ ಯಾವತ್ತು ಸೀರಿಯಲ್ ಅಲ್ಲಿ ಒಂದು ಮದುವೆಗೆ ನಾರ್ಮಲ್ ಆಗಿ ನಾವು ಸಿನಿಮಾ ಹಾಡುಗಳನ್ನೇ ಬಳಸ್ತೀವಿ ಯಾವ್ದಕ್ಕೂ. ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊಸ ಹಾಡು ಮಾಡಿ ಒಂದು ಇಡೀ ಮದುವೆ ಸಾಂಗ್ ಮಾಡಿದೀವಿ. ಒಂದು 15-16 ಲಕ್ಷ ಖರ್ಚು ಮಾಡಿ ಬರೀ 4 ನಿಮಿಷಕ್ಕೆ. ಇದೊಂದು ನನ್ಗೂ ಖುಷಿ ವಿಚಾರ. ಓಕೆ ಫಸ್ಟ್ ಟೈಮ್ ನಾವು ಒಂದು 4 ನಿಮಿಷದಲ್ಲಿ ಮದುವೆ ಮುಗಿಸಿ ನಮಗೂ ಬರುತ್ತೆ ಅಂತ ಗೊತ್ತಾಯ್ತು ಅವತ್ತು ನನಗೆ. ಸೊ
ಇನ್ನೊಂದು BGM, ನಾರ್ಮಲ್ ಆಗಿ ನಾವು ಸೀರಿಯಲ್ಗಳಿಗೆ ಸಿನಿಮಾ ಇದನ್ನೇ ಬಳಸ್ತೀವಿ. ಇಲ್ಲಿ ಫಸ್ಟ್ ಟೈಮ್ ನಾವು ಸಿನಿಮಾ ತರ BGM ಮಾಡಿಸ್ತಿದೀವಿ ಈ ಸೀರಿಯಲ್ಗೆ. ಇದೆಲ್ಲ ಕಾರಣ ಆಗಿದ್ದು ಸ್ಟಾರ್ ಸುವರ್ಣದಿಂದಾನೆ. ಥ್ಯಾಂಕ್ ಯು. ಸೊ ಹಲವು ಪ್ರಥಮಕ್ಕೆ ಮತ್ತಷ್ಟು ನಾಂದಿ ಹಾಡ್ತಾ ಇದ್ದೀರಾ. ಸೊ ಕಂಪೋಸಿಷನ್ ಮಾಡಿಸುವಂಥದ್ದು ಪ್ರತೀತಿ ಇಲ್ಲ, ಅಲ್ಲಲ್ಲಿ ಸಿನಿಮಾ ಹಾಡುಗಳ ಬಿಟ್ಗಳನ್ನೇ ಬಳಸಲಾಗುತ್ತೆ ಎಲ್ಲಾ ಸೀರಿಯಲ್ಸ್ ಅಲ್ಲೂ ಕೂಡ. ಆದ್ರೆ ನೀವು ಕಸ್ಟಮೈಸ್ ಮಾಡಿಸ್ಕೊಳ್ತಾ ಇದ್ದೀರಾ ಅನ್ನೋದು ಒಂದು ಖುಷಿಯ ಸಂಗತಿ. ವೆರಿ ನೈಸ್ ಸರ್. ಸೊ ಅನುಕರಣೀಯವಾಗಿ ನಡೆ ಅಂತ ಹಾರೈಸ್ತಾ ಥ್ಯಾಂಕ್ಸ್ ಪ್ರೀತಮ್ ಶೆಟ್ಟಿ ಅವರೇ. ಇನ್ನು ಮೂವಿಂಗ್, ನೀವೊಬ್ಬ ಕನ್ನಡಿಗ ಅಂತ ಸುಮನ್ ಸರ್ ಅವರ ಮಾತನ್ನ ಕೇಳೋಣ. ಜೈ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ನಟರು ಅವ್ರು ಹೇಳಿದ್ರು. ನಾನು ಈ ಸೀರಿಯಲ್ ಮಾಡಲಿಕ್ಕೆ ಕಾರಣ ಫಸ್ಟ್ ನನಗೆ ವಿನಯ್ ಕೃಷ್ಣ ಸರ್ ಅವರು ಫೋನ್ ಮಾಡಿ, ಸರ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ ಸರ್, ನೀವು ಮಾಡ್ತೀರ ಅಂತ ಹೇಳಿದ್ರು ಅವರು. ಸೊ ನಾನು ಹೇಳಿದ್ದೇನೆ, ನಾನು ಪ್ರೀತಮ್ ಅವ್ರ ಡೈರೆಕ್ಟರ್, ಅದನ್ನು ಏನು ಗೊತ್ತಿಲ್ಲ ನನಗೆ ಸರ್, ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ, ನಾನು ಹೇಳಿದ್ರು ಅವರು. ಆಮೇಲೆ ಒಂದು ಹಾಫ್ ಅವರ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಹೇಳಿದ್ರು ಅವರು. ಸೊ ಯಾರು ಸರ್ ಇದು ಮಾಡಿದೆ ಅಂದರೆ ಸ್ಟಾರ್ ಸುವರ್ಣ ಹೇಳಿದ್ರು. ಸೊ ಅಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ. ಸೊ ಓಕೆ ಹೇಳಿದೆ ನಾನು. ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದರು. ಸೊ ಮೂಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದ್ರೆ ಇಮಿಡಿಯೇಟ್ಲಿ ನಾನು ಆಕ್ಸೆಪ್ಟ್ ಮಾಡಿದ್ದೇನೆ. ಯಾಕಂದರೆ ನಾನು ಆಲ್ರೆಡಿ ಪ್ರೀತಮ್ ಜೊತೆಯಲ್ಲಿ ನಾನು ಪಿಕ್ಚರ್ ಮಾಡಿದ್ದೇನೆ. ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್, ಅವ್ರ ಬಿಹೇವಿಯರ್, ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯಿತು. ಸೊ ನನಗೆ ಗೊತ್ತು ಅವರ ಮೆಂಟಾಲಿಟಿ ನನಗೆ ಗೊತ್ತು. ಸೊ ನಾನು ಓಕೆ ಹೇಳಿದ್ದೇನೆ. ಬಟ್ ಡೇಟ್ ಪ್ರಾಬ್ಲಮ್ ಇತ್ತು. ಆಮೇಲೆ ಅವರು ಅಡ್ಜಸ್ಟ್ ಮಾಡಿದ್ದಾರೆ. ಆಮೇಲೆ ಬಂದ ತಕ್ಷಣ ಸ್ಟೋರಿ ಇವತ್ತು ಆ್ಯಕ್ಚುಲಿ ಹಿಂದಿ ಪಿಕ್ಚರ್ಸ್ ಫ್ಲಾಪ್ ಆಗಲಿಕ್ಕೆ, ಆಮೇಲೆ ಸೌತ್ನಲ್ಲಿ ಪಿಕ್ಚರ್ಸ್ ಹಿಟ್ ಆಗಲಿಕ್ಕೆ ಮೇನ್ ರೀಸನ್ ಹಿಂದಿ ಪಿಕ್ಚರ್ಸ್ನಲ್ಲಿ ಫ್ಯಾಮಿಲಿ ಕನೆಕ್ಷನ್ಸ್ ಏನಿಲ್ಲ. ಎಲ್ಲ ಮಾಫಿಯಾ, ಗ್ಯಾಂಗ್ ವಾರ್, ಸೆಕ್ಸ್, ವೈಲೆನ್ಸ್ ಅದರಲ್ಲಿ ಹೋಗಿದ್ದರು. ಸೊ ಅಲ್ಲಿರುವ ಆಡಿಯನ್ಸ್, ಯಾಕಂದರೆ ನಾನು ಈಗ ಫ್ರೀಕ್ವೆಂಟ್ ಆಗಿ ನಾನೀಗ ಆ ಸೈಡ್ನಲ್ಲಿ ನಾನು ಶೂಟಿಂಗ್ ಇದೆ. ನಾನು ಮರಾಠಿ ಮಾಡ್ತಾ ಇದ್ದೇನೆ ಪಿಕ್ಚರು, ಆಮೇಲೆ ಒರಿಯಾ ಮಾಡ್ತಾ ಇದ್ದೇನೆ, ಹಿಂದಿ ಒಂದು ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ಹೋಗೋ ಸೌತ್ ಕಾ ಅನ್ನೋ ಹೇಳ್ತಾರೆ ಅವರು. ಸೊ ನಾನು ಕೇಳಿದೆ, ನಾನು ಯಾಕೆ ನಿಮಗೆ ಸೌತ್ ಪಿಕ್ಚರ್ನಲ್ಲಿ ಏನಿದೆ, ನಮ್ಮ ಹಿಂದಿ ಪಿಕ್ಚರ್ಸ್ ಕಾಸ್ಟ್ಲಿ ಅಲ್ಲ, ನಮ್ಮ ಸೌತ್ ಬಜೆಟ್, ಬಟ್ ಹಿಂದಿ ಅಷ್ಟು ಒಳ್ಳೆ ಫಾರಿನ್ನಲ್ಲಿ ಶೂಟಿಂಗ್ ಮಾಡ್ತಾನೆ ಸರ್. ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ ಸರ್, ಮದರ್ ಫಾದರ್ ಸೆಂಟಿಮೆಂಟ್ ಇಲ್ಲ, ಬ್ರದರ್ಸ್ ಸಿಸ್ಟರ್ ಸೆಂಟಿಮೆಂಟ್ ಇಲ್ಲ. ಸೌತ್ ಪಿಕ್ಚರ್ನಲ್ಲಿ ತಮಿಳ್, ತೆಲುಗು, ಕನ್ನಡ, ಮಲಯಾಳಂ ನಮಗೆ ಭಾಷೆ ಗೊತ್ತಿಲ್ಲ, ಬಟ್ ಡಬ್ಬಿಂಗ್ ಅದು ಬಂದ ಮೇಲೆ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಎಲ್ಲ ಪಿಕ್ಚರ್ನಲ್ಲಿ ಫಾದರ್ ಮದರ್ ಕನೆಕ್ಷನು, ಮಕ್ಕಳ ಕನೆಕ್ಷನ್ ಇದೆ. ಸೊ ನಾವು ಅದಕ್ಕೆ ನಾವು ಸೌತ್ ಪಿಕ್ಚರ್ ಅಂದರೆ ಈಗ ನಮ್ಗೆ ತುಂಬ ಇಷ್ಟ ಹೇಳಿದರು. ಸೊ ಅದು ನನ್ನ ಮೈಂಡಲ್ಲಿ ಇದೆ. ಇವತ್ತು ನಾವು ಆರ್ಟಿಸ್ಟ್ ಹೇಳಿದಿರೋರು 47 years ಆಯಿತು ಪಿಕ್ಚರ್ನಲ್ಲಿ, 800 ಫಿಲ್ಮ್ಸ್ ಕ್ರಾಸ್ ಮಾಡಿದ್ದೇನೆ, 11 ಲ್ಯಾಂಗ್ವೇಜಸ್. ಸೊ ದೇವರೆಲ್ಲ ಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿ ಆಶೀರ್ವಾದದಲ್ಲಿ, ನಮ್ಮ ಊರ ದೈವದ ಆಶೀರ್ವಾದದಲ್ಲಿ ಎಲ್ಲ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ఎందుకంటే ನಾನು ಇರೋದು, ನನ್ನ ಬರ್ತ್ ಪ್ಲೇಸ್ ಚೆನ್ನೈ, ನಮ್ಮ ನೇಟಿವ್ ಮ್ಯಾಂಗ್ಳೂರ್. ಈಗ ತೆಲುಗುನಲ್ಲಿ ನಾನು 100 ಪಿಕ್ಚರ್ಸ್ ಅಬೌವ್ ಹೀರೋ ಮಾಡಿದ್ದೇನೆ. ತಮಿಳ್, ಕನ್ನಡ ಎಲ್ಲ ದೇವರ ಆಶೀರ್ವಾದ. ಸೊ ಇವತ್ತು ಕೂಡ ನಾನು ಮಾಡ್ತಾ ಇದ್ದೇನೆ ಅಂದರೆ ಅದು ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಸೊ ನಾನು ಸೆಲೆಕ್ಟ್ ಆಗಿ, ಯಾಕಂದರೆ ನಾನು ಈಗ ಮಾಡುವ ಕ್ಯಾರೆಕ್ಟರ್ಸ್ನಲ್ಲಿ ಯಾವುದೋ ಒಂದು ಮೆಸೇಜ್ ಕೊಡಬೇಕು. ವೆದರ್ ಇಟ್ ಇಸ್ ವಿಲನ್ನಲ್ಲಿ ನಾವು ಕೊಡುವ ಮೆಸೇಜ್, ಈಗ ನಡ್ತಿರೋ ಸ್ಕ್ಯಾಮ್ಸ್ ಆ ಥರ, ರೇಪು, ಡಕಾಯಿಟಿ ಆ ಥರ ನಾನು ಕೊಡುವ ಕ್ಯಾರೆಕ್ಟರ್ನಲ್ಲಿ ಮೆಸೇಜ್ ಲೇಟೆಸ್ಟ್ ಸ್ಕ್ಯಾಮ್ಸ್. ಯಾಕಂದರೆ ವಿಲೇಜ್ನಲ್ಲಿ ಆ ಏರಿಯಾದಲ್ಲಿ ಅವ್ರಿಗೆ ಗೊತ್ತಾಗಬೇಕು, ಆ ಥರ ಕ್ಯಾರೆಕ್ಟರ್ ಮಾಡ್ತೇನೆ. ಅಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ನಾನು ಮಾಡೋದಿಲ್ಲ. ಸೊ ಇದರಲ್ಲಿ ನಾನು ವಾಟ್ ಐ ಫೌಂಡ್ ವಾಸ್ ಒಂದು ಕನೆಕ್ಷನ್, ಒಂದು ಫಾದರ್ ಡಾಟರ್ಸ್ 3 ಜನ ಇದ್ದಾರೆ, ಆ್ಯಂಡ್ ವೈಫ್ ಆ್ಯಂಡ್ ಹಸ್ಬೆಂಡ್. ಆಮೇಲೆ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ, ಅದರಲ್ಲಿ ಇದು ಸನ್ ಅಗೇನ್ಸ್ಟ್ ಫಾದರ್. ಅವರಿಗೆ ಗೊತ್ತಿಲ್ಲ ಏನು ಆಗಿದೆ, ಗೊತ್ತಿಲ್ಲ. ಸೊ ಇದು ಸೀರಿಯಲ್ ಟ್ರೀಟ್ಮೆಂಟ್ ಬೇರೆ, ಸಿನಿಮಾ ಟ್ರೀಟ್ಮೆಂಟ್ ಬೇರೆ, ವೆಬ್ ಸೀರೀಸ್ ಟ್ರೀಟ್ಮೆಂಟ್ ಬೇರೆ, ವೇ ಆಫ್ ಆ್ಯಕ್ಟಿಂಗ್ ಬೇರೆ ಎಲ್ಲ ಇದೆ. ನನಗೆ ಗೊತ್ತು ನನಗೆ. ಬಟ್ ದ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇವತ್ತು ಮೇನ್ ಮೆಸೇಜ್, ಇವತ್ತು ನಮ್ಮ ಭಾರತ ದೇಶಕ್ಕೆ ಮೆಸೇಜ್ ಕೊಡೋದು ಒಂದು ಫ್ಯಾಮಿಲಿ ಫಸ್ಟ್ ಕನೆಕ್ಷನ್ ಇರಬೇಕು. ಇವತ್ತು ಫ್ಯಾಮಿಲಿ ಕನೆಕ್ಷನ್ ಇರೋದಿಲ್ಲ. ಯಾಕಂದರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ, ಫಾದರ್ ಮದರ್ ಬ್ಯುಸಿ ಆಗಿದ್ದಾರೆ. ಸೊ ಮಕ್ಕಳಿಗೆ ಯಾರು ಎಲ್ಲಿ ಪ್ರೀತಿ ಸಿಗ್ತದೆ ಅಲ್ಲೇ ಹೋಗ್ತಾ ಇದ್ದಾರೆ. ಆಮೇಲೆ ಫಾದರ್ ಮದರ್ ಸರ್ ಮಾತಾ ಕೇಳೋದಿಲ್ಲ. ಅವರು ಹಾಗೆ ಹೋಗಿದ್ದಾರೆ, ಹೀಗೆ ಹೋಗಿದ್ದಾರೆ, ಡ್ರಗ್ಸ್ಗೆ ಹೋಗಿದ್ದಾರೆ, ಡ್ರಿಂಕ್ಸ್ಗೆ ಹೋಗಿದ್ದಾರೆ ಹೇಳೋದು. ಸೊ ದ ಕನೆಕ್ಟಿವಿಟಿ, ಆ ಒಂದು ಕ್ಲೋಸ್ನೆಸ್, ಅಫೆಕ್ಷನ್, ಲವ್ ಇದರಲ್ಲಿ ಇದೆ. ನನ್ನ ಕ್ಯಾರೆಕ್ಟರ್ನಲ್ಲಿ ವಿತ್ ದ ವೈಫ್ ಆ್ಯಂಡ್ ವಿತ್ ದ ಡಾಟರ್ಸ್ ಆ್ಯಂಡ್ 3 daughters, ಎಲ್ಲರೂ ಡಿಫ್ರೆಂಟ್ ಮೆಂಟಾಲಿಟೀಸ್. ಆ್ಯಂಡ್ ಒಂದು ಒಳ್ಳೆ ಮ್ಯಾಟ್ರ್ ಇದೆ. ಸೊ ಐ ಸೈಡ್ ಓಕೆ, ಅದು ಇದೆ. ಇವತ್ತು ನಾನು ಶೂಟಿಂಗ್ ಕಂಪ್ಲೀಟ್ ಆಯಿತು, ಇನ್ನೊಂದು 2 ದಿವಸ ಬ್ಯಾಲೆನ್ಸ್ ಇದೆ ವರ್ಕು. ಸೊ ಶೂಟಿಂಗ್ ಆಯಿತು. ಸೊ ಇದರಲ್ಲಿ
ಐ ಫೀಲ್ ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಎಲ್ರಿಗೆ ಇಟ್ ವಿಲ್ ಬಿ ಗುಡ್, ಎಲ್ಲರೂ ದೇ ವಿಲ್ ಅಪ್ರಿಷಿಯೇಟ್. ಆ್ಯಂಡ್ ಇನ್ನೊಂದು, ನಾನು ನಮ್ಮ ಊರಿನಲ್ಲಿ ಎಲ್ಲರೂ ತುಳು ಪಿಕ್ಚರ್ ಮಾಡೋದಿಲ್ಲ, ಕನ್ನಡ ಪಿಕ್ಚರ್ ಮಾಡೋದಿಲ್ಲ, ನೀವು ತುಳು ಸೀರಿಯಲ್ ಮಾಡೋದಿಲ್ಲ, ಕನ್ನಡ ಸೀರಿಯಲ್ ಕಂಪ್ಲೇಂಟ್ ಇದೆ. ಸರಿ, ಒಂದು ಸೀರಿಯಲ್ ಕನ್ನಡದಲ್ಲಿ ಮಾಡುವ, ಎಲ್ಲರಿಗೆ ಕನೆಕ್ಟ್ ಮಾಡುವ, ನಮ್ಮ ಊರವರಿಗೆ ಡೈಲಿ ಸಾಯಂಕಾಲ ಒಂದು 8:30 ಒಂದು ಸುಮ್ಮನೆ ನೋಡ್ಬೋದು ಅನ್ನೋ ಆ ಥರ ಅದೊಂದು ರೀಸನ್. ಆ್ಯಂಡ್ ಸೀರಿಯಲ್ ಇವತ್ತು ಈಸಿ, ನಮಗೇನಾದರೂ ಒಂದು ಹಾಟ್ ಟಾಪಿಕ್ ಇಲ್ಲ, ಏನಾದರೂ ಒಂದು ವಿಷಯ ಇದ್ದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಶೂಟ್ ಮಾಡ್ಬೋದು. ಬಟ್ ಯು ಕೆನಾಟ್ ಡೂ ಇಟ್ ಇನ್ ಫಿಲ್ಮ್ ಒನ್ಸ್ ರೆಡಿ ಆದರೆ ನಾವು ಏನು ಮಾಡಲಿಕ್ಕಿಲ್ಲ. ಸೊ ಅಡ್ವಾಂಟೇಜಸ್, ತುಂಬ ಅಡ್ವಾಂಟೇಜಸ್ ಇದೆ, ರೀಚ್ ಇದೆ. ಸೊ ಆ ಥರ ಎಲ್ಲ ನಾನು ಆಕ್ಸೆಪ್ಟ್ ಮಾಡಿದ್ದೇನೆ. ಸೊ ಐ ಥ್ಯಾಂಕ್ ಪ್ರೀತಮ್ ಆ್ಯಂಡ್ ಮಿಸಸ್ ಪ್ರೀತಮ್ ಆಲ್ಸೋ. ಸೊ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು, ನೋ ಕಂಪ್ಲೇಂಟ್ಸ್, ಎಲ್ಲ ಬ್ಯೂಟಿಫುಲಿ ಟ್ರೀಟೆಡ್, ವೆರಿ ವೆಲ್. ಆ್ಯಂಡ್ ಕಮಿಂಗ್ ಟು ಆರ್ಟಿಸ್ಟ್, ನಾವು ಹೇಮಾ ಅವರು ವೆರಿ ಸೀನಿಯರ್ ಆರ್ಟಿಸ್ಟ್ ಆ್ಯಂಡ್ ಹ್ಯಾಡ್ ವಂಡರ್ಫುಲ್ ಟೈಮ್ ವಿತ್ ಹರ್, ಬಾಡಿ ಕೆಮಿಸ್ಟ್ರಿ ಆ್ಯಂಡ್ ಆ ರಿಲೇಷನ್ಶಿಪ್ ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಟೈಮ್ ಆಯಿತು, ಆಮೇಲೆ ಕನೆಕ್ಟಿವಿಟಿ ವಾಸ್ ನೈಸ್. ಆ್ಯಂಡ್ ಆಲ್ಸೋ 3 ಡಾಟರ್ಸು ಇಲ್ಲಿ ಕೂತಿದ್ದಾರೆ ಅವರು. ಸೊ ಆ್ಯಂಡ್ ಆಲ್ ಅಭಿಜ್ಞಾ, ಎವ್ರಿಬಡಿ, ದೇ ಆಲ್ ಕೋಆಪರೇಟೆಡ್ ವೆರಿ ವೆಲ್. ಆ್ಯಂಡ್ ಇದೊಂದು ಒಳ್ಳೆ ಒಂದು ಫೀಲ್ ಇದೆ, ಒಂದು ಫಾದರ್ ಮದರ್ ಡಾಟರ್ಸ್ ಫೀಲ್ ಇದೆ. ದೇ ವಂಡರ್ಫುಲ್ ಆ್ಯಕ್ಟರ್ಸ್. ಆ್ಯಂಡ್ ಚಂದು ಅವರು, ಸೊ ಚಂದು ಎಕ್ಸಲೆಂಟ್ ಆ್ಯಕ್ಟರ್, ನಾನು ನೋಡಿದ್ದೇನೆ ನಾನು. ಆ್ಯಂಡ್ ಈಗ ತೆಲುಗುನಲ್ಲಿ ಆಲ್ಸೋ ಈಸ್ ವೆರಿ ಬ್ಯುಸಿ ಆ್ಯಂಡ್ ಸ್ಪಾಂಟೇನಿಯಸ್ ಆ್ಯಕ್ಟರ್. ಇವ್ರಿಗೇನು ಪ್ರಿಪರೇಷನ್ ಏನಿಲ್ಲ, ಡೈಲಾಗ್ ಕೊಟ್ಟು ಇಮಿಡಿಯೇಟ್ಲಿ ಅವರು ಸ್ಪಾಂಟೇನಿಯಸ್ ಅವ್ರ ರಿಯಾಕ್ಷನ್ ಚೇಂಜ್ ಮಾಡೋದು, ಅದೆಲ್ಲ ಇದು ಇದೆಲ್ಲ ಇದು. ಸೊ ದೇವರಲ್ಲಿ ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ನೀಟ್ ಇದಾಗ್ತದೆ. ಆ್ಯಂಡ್ ಟೇಕಿಂಗ್ ವೈಸ್ ಆಲ್ಸೋ ಪ್ರೀತಮ್ ಅವರು ಒಳ್ಳೆ ಮಾಡಿದ್ದಾರೆ, ನೋ ಹರಿಬರಿ, ಸೊ ಕ್ಲೀನ್. ಆ್ಯಂಡ್ ಮೇನ್ ಕ್ಯಾಮ್ರಾಮ್ಯಾನ್ ಪವನ್ ಆ್ಯಂಡ್ ಅವರು ಆಚಾರ್ಯ ನಾಗೇಶ್ ಆಚಾರ್ಯ ಇಬ್ಬರು, ದೇ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ನಾನು ನೋಡಿದ್ದೆ, ನಾನು ಐ ಹ್ಯಾವ್ ಸೀನ್ ಲಾಟ್ ಆಫ್ ಔಟ್ಪುಟ್ ಅವರು. ಸೊ ಪ್ರೊಡಕ್ಷನ್ ಸೈಡ್ನಲ್ಲಿ, ಟೆಕ್ನಿಷಿಯನ್ ಸೈಡ್ನಲ್ಲಿ ಎಲ್ಲರೂ ದೇ ಆಲ್ ವರ್ಕ್ ವೆರಿ ಹಾರ್ಡ್. ಎಲ್ಲರೂ ದೇ ವರ್ಕ್ ವೆರಿ ಹಾರ್ಡ್. ಬಟ್ ಇದರಲ್ಲಿ ದೇ ಪುಟ್ ಲಾಟ್ ಆಫ್ ಎಫರ್ಟ್. ಸೊ ಎಲ್ಲರಿಗೆ, ಡ್ರೈವರಿಂದ ಡೈರೆಕ್ಟರ್ವರಿಗೆ ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಟು ರಾಜ್ ಸರ್ ಆ್ಯಂಡ್ ಮೇಡಮ್, ನನಗೆ ಶಿಲ್ಪಾ ಅವರಿಗೆ ಥ್ಯಾಂಕ್ಸ್. ಆ್ಯಂಡ್ ಐ ಆಮ್ ಎಂಟ್ರಿಂಗ್ ಇನ್ ಟು ಸೀರಿಯಲ್, ಇದು ಫಸ್ಟ್ ಟೈಮ್ ನಾನು ಮಾಡೋದು. ಸೊ ಎಲ್ಲರ ಆಶೀರ್ವಾದ ಬೇಕು, ಒಳ್ಳೆ ಸೀರಿಯಲ್. ಸೊ ಫ್ಯೂಚರ್ನಲ್ಲಿ ಒಳ್ಳೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ಏನಾದರೂ ಒಂದು ಮೆಸೇಜ್ ಇರುವ ಒಂದು ಸೀರಿಯಲ್ ಇದ್ದರೆ ಡೆಫಿನೆಟ್ಲಿ ಮಾಡ್ತೇನೆ, ವೆದರ್ ಇಟ್ ಈಸ್ ತುಳು ಆರ್ ಕನ್ನಡ, ಕೊಂಕಣಿ ಆರ್ ವಾಟ್ ಎವರ್ ಇಟ್ ಇಸ್. ಯಾಕಂದರೆ ಆಲ್ ಸೆಡ್ ಆ್ಯಂಡ್ ಡನ್, ನಾನು ಐ ಆಮ್ ಫ್ರಮ್ ಕರ್ನಾಟಕ, ನಮ್ಮ ತಂದೆ ಅವರು ಕರ್ನಾಟಕ. ಸೊ ಐ ಲವ್ ಕರ್ನಾಟಕ. ಯಾಕಂದರೆ ಏನೋ ಪ್ರೆಸ್ ಮೀಟ್ಗೆ ನಾನು ಕರ್ನಾಟಕ ಹೇಳಿದ್ರು. ಮ್ಯಾಂಗ್ಳೂರಿನಲ್ಲಿ 4-5 ಭಾಷೆ ಇದೆ, ತುಳು ಇದೆ, ಕನ್ನಡ ಇದೆ, ಕೊಂಕಣಿ ಇದೆ, ಬ್ಯಾರಿ ಇದೆ, ಕೂರ್ಗಿ ಭಾಷೆ, ಎಲ್ಲರೂ ಒಟ್ಟಿಗೆ ಇದೆ. ಸೊ ಆ ಥರ ನಾವೆಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು, ಆಲ್ ಟುಗೆದರ್ ಇರಬೇಕು. ಈಗ ಗೊತ್ತು, ಇಟ್ಸ್ ಎ ವೆರಿ ಕ್ರೈಸಿಸ್ ಬಂದಿದೆ. ಸೊ ಈ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ನಾವು ಮಾಡೋದು ಓನ್ಲಿ ಬೀಯಿಂಗ್ ಟುಗೆದರ್. ಮಿಕ್ಕ ವಿಷಯ ಎಲ್ಲ ಅವ್ರು ಮಾಡ್ತಾರೋ, ಆರ್ಮಿ ಇದ್ದಾರೆ, ನೇವಿ ಇದ್ದಾರೆ, ಏರ್ಫೋರ್ಸ್ ಇದ್ದಾರೆ, ಗೌರ್ಮೆಂಟ್ ಇದ್ದಾರೆ. ನಾವೆಲ್ಲರೂ ವಿ ಹ್ಯಾವ್ ಟು ಬಿ ಟುಗೆದರ್, ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ ರೈಟ್ಸ್. ಯಾಕಂದರೆ ಇದು ನಮ್ಮ ಊರು, ನಮ್ಮ ದೇಶ ಇದು. ಸೊ ಎಲ್ಲರೂ ಈ ಟೈಮ್ನಲ್ಲಿ ಸ್ವಲ್ಪ ಎಲ್ಲರೂ ಬೇರೆ ಏನಾದರೂ ಬ್ಯುಸಿ ಇದ್ದರೆ ಈ ವಿಷಯದಲ್ಲಿ ಸ್ವಲ್ಪ ನಿಮ್ಮ ಪ್ರೀತಿ ಇರಬೇಕು ಆ್ಯಂಡ್ ಪೇಟ್ರಿಯಾಟಿಕ್ ಆಗಿರಬೇಕು. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಆಲ್ ಪ್ರೆಸ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಫೋಟೋಗ್ರಾಫರ್ಸ್, ಎಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು. ಗುಡ್ ಲಕ್. ಗಾಡ್ ಬ್ಲೆಸ್. ಕಾಯಕದ ವಿಚಾರದ ಜೊತೆಗೆ ದೇಶದ ಬಗ್ಗೆ ಕೂಡ ಅಭಿಮಾನ ಮರಿಬಾರ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ಯಾವಾಗಲೂ ಒಂದು ಮಾತನ್ನು ಸಿಕ್ಕಾಪಟ್ಟೆ ನಂಬ್ತೀನಿ, ಒಬ್ಬ ಕಲಾವಿದನಿಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆ ಕೊಟ್ಟಿದ್ದು ಸ್ಟಾರ್ ಸುವರ್ಣ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹಂಬಲ್ಡ್ ಅಬೌಟ್ ಇಟ್. ಸುಮ್ಮನೆ ಅಲ್ಲ, ಅಂದರೆ ಇದು ಮಾತಿಗೆ ಅಂತ ಅಲ್ಲ, ಏನಾಗುತ್ತೆ, ಎಷ್ಟೋ ಜನ ಇವತ್ತು ನಾನು ಬದುಕ್ತಿರೋದು ಕೋಟಿ ಜನರ ಕನಸು ಅಂತಲೇ ಹೇಳ್ಬೋದು. ಬಿಕಾಸ್ ಐ ಆಮ್ ಆಲ್ವೇಸ್, ಈಗ ಅವ್ರು ಹೇಳಿದ್ರು ಹಿರಿತರೆ ಆಗಲಿ ಕಿರಿತರೆ ಆಗಲಿ, ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ನಾನು ಸಿನಿಮಾ ಅಂತ ಏನು ಜಾಸ್ತಿ ಆ್ಯಕ್ಟಿಂಗ್ ಮಾಡಲ್ಲ, ಸೀರಿಯಲ್ ಅಂತ ಏನು ಕಮ್ಮಿ ಆ್ಯಕ್ಟಿಂಗ್ ಮಾಡಲ್ಲ. ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ತೆರೆ ಮೇಲೆ ಇಬ್ಬರು ಕಾಣ್ಬೋದು ಅಷ್ಟು ಟೈಟ್ಲ್ ಕಾರ್ಡಲ್ಲಿ. ಬಟ್ ಟ್ರಸ್ಟ್ ಮೀ, ದಿಸ್ ಅ ಲಾಡ್ ಆಫ್ ಬ್ಯಾಕ್ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಟು ಇಟ್. ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರಲಿಲ್ಲ. ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲಲ್ಲಿ ಸಾಕಷ್ಟು ಎಲ್ಲ ಸೀರಿಯಲ್ ಹೇಳಿವೆ. ನನಗೆ ಇನ್ಫ್ಯಾಕ್ಟ್ ಇದಕ್ಕೆ ಮುಂಚೆ ಕೂಡ ಶಿಲ್ಪಾ ಮ್ಯಾಮ್ ಹೇಳಿದ್ದೆ, ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬ ವರ್ಕ್ ಮಾಡ್ತಾರೆ. ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟರ್ ಸಿನಿಮಾ, ಪ್ರತಿದಿನ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ 8:30 9 ಗಂಟೆ ನೀವೇನು ನೋಡ್ತೀರಾ,
ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಆ ಥರ ಒಂದು ಸೀರಿಯಲ್ ಕೊಡ್ತಾ ಇದ್ದೀವಿ. ಆಮೇಲೆ ಒಂದು ಕತೆ ಅಂತ ಬಂದಾಗ ಬಹಳ ಒಂದು ಅದ್ಭುತವಾದ ಕತೆ. 11 ವರ್ಷ ಇಂಟು ದ ಇಂಡಸ್ಟ್ರಿ ಏನಾಗುತ್ತೆ, ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟಾಗಿ ಏನೋ ಮಾಡಬೇಕು. ಆಮೇಲೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ಸೀರಿಯಲ್ ಅಲ್ವಾ ಅಂತ. ನೋ ಸೀರಿಯಲ್ ಅಂತ ಏನು ಅದನ್ನ ಚಿಕ್ಕದಲ್ಲಿ ನೋಡೋದೇ ಇಲ್ಲ, ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ. ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಟ್ಯಾಗೇ ಇಷ್ಟ ಆಗ್ತಿಲ್ಲ. ವೈ ಇಸ್ ಇಟ್ ಬೀಂಗ್ ಕಾಲ್ಡ್ ಎಸ್ ಸ್ಮಾಲ್ ಸ್ಕ್ರೀನ್ ಅಂತ? ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾವು ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಥರ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗಲ್ಲ, ಟು ಬಿ ಹಾನೆಸ್ಟ್. ನನಗೆ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ, ಅದೆಲ್ಲ ಓನ್ಲಿ ಆ್ಯಂಡ್ ಓನ್ಲಿ ಬಿಕಾಸ್ ಆಫ್ ಸ್ಮಾಲ್ ಸ್ಕ್ರೀನ್. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಬೌಟ್ ಇಟ್. ಆಮೇಲೆ ಪ್ರೀತಮ್ ಸರ್ ಬಗ್ಗೆ ವಿಷಯ ಹೇಳಲೇಬೇಕು. ನಿಮ್ಗೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗಿ ಅವ್ರು ಲಾಯಕೇ ಅಲ್ಲ ಆ್ಯಕ್ಚುಲಿ. ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗಿ ಅವ್ರು ಲಾಯಕಿಲ್ಲ. ಅವರು ಈಸ್ ಅ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಅವರು 4 ನಿಮಿಷ ಅದು ಸಾಂಗ್ ಹೇಳ್ತಿರಲ್ಲ ಮ್ಯಾಮ್, ಅದನ್ನೇ ಅವಾಗಲೇ ಮತ್ತೆ ಹೇಳ್ಬೇಕು ಅಂತ ಅನ್ಕೊಂಡೆ. ಯಾರ್ದೋ ಮದುವೆಯಲ್ಲಿ ಸುಮ್ಮನೆ ಕುಣಿಸೋಲ್ಲ ಚೆನ್ನಾಗಿ. ಅವಳ ಮದುವೆಯಲ್ಲಿ ನನ್ನನ್ನು ಒಂದು ಬಾರ್ ಡ್ಯಾನ್ಸರ್ಗಿಂತ ಹೊರತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವರು 4 ನಿಮಿಷ ಫುಟೇಜ್ ಹೋದ್ರು, 15 ನಿಮಿಷ ಡ್ಯಾನ್ಸ್ ಆಡ್ಸಿದ್ರು ನನ್ನ ಕೈಯಲ್ಲಿ. ಆಮೇಲೆ ಐ ವಾಸ್ ಸೀಯಿಂಗ್ ಅಂದ್ರೆ ಹಿ ವಾಸ್ ಸೋ ಪ್ಯಾಷನ್ ಅಬೌಟ್ ಡೂಯಿಂಗ್ ಆಲ್ ದಿಸ್. ಅಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ, ಒಬ್ರು ಡೈರೆಕ್ಟರ್ ವೈಸ್ ಈ ಕಾಲ್ಡ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ತುಂಬಾ ಚೆನ್ನಾಗಿ ತೋರಿಸ್ಬೇಕು ಈ ಕಥೆನ. ನಮ್ಮ ಕಾಂಟ್ರಿಬ್ಯೂಷನ್ ಇಸ್ ಆಕ್ಚುಲಿ ಬರೀ 10% ಅಷ್ಟೇ. ಆಸ್ ಅನ್ ಆರ್ಟಿಸ್ಟ್ ನಾನಾಗಲಿ, ಕಾವ್ಯ ಆಗಲಿ, ಸಮೀಪ ಆಗಲಿ, ಎಲ್ಲರೂ ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಕಾಂಟ್ರಿಬ್ಯೂಷನ್ 10% ಅಂದರೆ 90% ಅವ್ರದೇ ಕಾಂಟ್ರಿಬ್ಯೂಷನ್. ಅಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್. ಅಂದರೆ ತುಂಬಾ ಚೆನ್ನಾಗಿ ಮೂಡ್ ಬರಬೇಕು, ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈಸ್ ಡೂಯಿಂಗ್ ಅ ಫ್ಯಾಂಟಾಬುಲಸ್ ಜಾಬ್. ಈ ಸೀರಿಯಲ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಟೆಕ್ನಿಕಲ್ ಟೀಮ್. ಸುಮನ್ ಸರ್ ಹೇಳ್ದಂಗೆ ಪವನ್ ಸರ್ ಆಗ್ಬೋದು, ನಾಗೇಶ್ ಸರ್ ಆಗ್ಬೋದು, ಎಲ್ಲರೂ, ವಿನಯ್ ಅವ್ರು ಆಗ್ಬೋದು, ಎವ್ರಿಬಡಿ ಇಸ್ ಲೈಕ್ ಟು ದ ಪಾಯಿಂಟ್. ಇದೆಲ್ಲ ನಮಗೆ ಕಾಣಲ್ಲ ಬಿಕಾಸ್ ಎಲ್ರಿಗೂ ಏನಾಗುತ್ತೆ ಮೀಡಿಯಾದಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಹೆಂಗೆ ಕಾಣುತ್ತೆ, ಬರೀ ಹೀರೋಯಿನ್ ಅಥವಾ ಆರ್ಟಿಸ್ಟ್ಗಳು ಕಾಣ್ತಾರೆ. ಇಟ್ಸ್ ಅ ಲಾಟ್ ಆಫ್ ಎಫರ್ಟ್ಸ್ ದಟ್ ಗೋಸ್ ಬಿಹೈಂಡ್ ಇಟ್ ಅಂಡ್ ದೇ ಆಲ್ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು. ಬಿಕಾಸ್ Star Suvarna, I hold a very special place because I should not be telling this on this stage. ನನಗೆ ಒಂದು ಒಳ್ಳೊಳ್ಳೆ ಕಥೆಗಳನ್ನ ಅವರೇ ಒಂಥರ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಜಡ್ಜ್ಮೆಂಟ್ಗಿಂತ ಐ ಬಿಲೀವ್ ದೇರ್ ಜಡ್ಜ್ಮೆಂಟ್ ಇಸ್ ಬೆಟರ್ ಬಿಕಾಸ್ ನಾನು ಆಸ್ ಅನ್ ಆ್ಯಕ್ಟರ್ ಐ ಓನ್ಲಿ ಕ್ಯಾನ್ ಪರ್ಫಾರ್ಮ್ ಒಂದು ಪರ್ಟಿಕ್ಯುಲರ್ ಒಂದು ಲೆವೆಲ್ಗೆ. ಆ್ಯಂಡ್ ಸುಮನ್ ಸರ್ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಇಂಥ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಫಸ್ಟ್ ಡೇ ಅವ್ರ ಜೊತೆ ಬೈಯೋಂಥ ಸೀನು ನಾ ಹಿಂಗೆ ಮಾಡಲಿ ಸೀನ್ ಅವ್ರು ನೋಡಿದಕ್ಕೆ ಕಾಲೆಲ್ಲ ಶಿವರ್ ಆಗ್ತಿದೆ. ಬಟ್ ಸ್ಟಿಲ್ ಫಸ್ಟ್ ಡೇ ಅದೇ ಸೀನ್ ನಂದು. ಅದು ಕತೆ ಪ್ರಕಾರ ದಿಸ್ ಕ್ಯಾರೆಕ್ಟರ್ ಇಸ್ ರಿಯಲಿ ಔಟ್ ಆಫ್ ದ ಬಾಕ್ಸ್. ಒಂದು ಫ್ರೆಶ್ ಕತೆ ಅಂತಲೇ ಹೇಳ್ಬೋದು. ಅವ್ರು ಹೇಳ್ದಂಗೆ ಆಗಲೇ ಇದೊಂದು ಲವ್ ಸ್ಟೋರಿ ಅಲ್ಲ, ಏನಾಗುತ್ತೆ ಎಲ್ಲದಕ್ಕೂ ಒಂದು ಬುನಾದಿಯಿಂದ ಬಂದರೆ ಸ್ನೇಹನೇ, ಅದರಿಂದನೇ ಬೇರೆ ಎಲ್ಲ ಡೆವಲಪ್ ಆಗೋದು. ನಮ್ಮ ತಂದೆ ತಾಯಿ ಜೊತೆನೂ ಅದೊಂದು ರಿಲೇಷನ್ಶಿಪ್ ಅಂತ ತಂದೆ ತಾಯಿಲಿ ಬಂದರೆ ಬೇಸ್ಮೆಂಟ್ ಅಲ್ಲಿ ನೋಡೋದು ಸ್ನೇಹನೇ. ಅಲ್ಲಿಂದ ಬೇರೆ ಎಲ್ಲ ಸಂಬಂಧಗಳು ಮೂಡ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಸ್ ಅ ಫ್ಯಾಕ್ಟ್ ಐ ಆಮ್ ದ ಲೀಸ್ಟ್ ಆರ್ಟಿಸ್ಟ್ ಹೇಳಬೇಕು ಅಂದರೆ ಬಿಕಾಸ್ ಇನ್ನೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಮಾ ಬೆಳ್ಳೂರು ಆಗ್ಬೋದು, ಕಾವ್ಯ ಅವ್ರು ಆಗ್ಬೋದು, ಸಮೀಪ್, ಎವ್ರಿಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಇವರೆಲ್ಲರೂ ಕೊಲ್ಯಾಟ್ರಲ್ ಎಫರ್ಟಲ್ಲಿ ನಾನು ಹೈಲೈಟ್ ಆಗ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ. 11 ವರ್ಷ ಇಂಡಸ್ಟ್ರಿಲಿ ಬೀನ್ ಏಬಲ್ ಟು ಡೂ ಎಂಟರ್ಟೈನ್ ಯು. ಖಂಡಿತ ಇದೇ ನಿಟ್ಟಲ್ಲಿ ನಾನು ಮಾಡ್ತಿರ್ತೀನಿ. ನಾನು ಇರುವಷ್ಟು ದಿನ ಐ ಮೇಕ್ ಶೋರ್ ದಟ್ ಐ ಎಂಟರ್ಟೈನ್ ಎವ್ರಿಬಡಿ ಇನ್ ಅ ವೆರಿ ಗುಡ್ ವೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ಪಲ್ಲವಿ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದು ಥ್ಯಾಂಕ್ ಯು ಫಾರ್ ಸುವರ್ಣ ಚಾನಲ್ ನನ್ನನ್ನು ಇದಕ್ಕೆ ಕಾಸ್ಟ್ ಮಾಡಿದ್ದಕ್ಕೆ. 1 ವರ್ಷದಿಂದ ನನ್ನನ್ನು ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪನ್. ತುಂಬ ಖುಷಿ ಆಗುತ್ತೆ. ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ. ಆ್ಯಕ್ಚುಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ. ಸೊ ನಾವಿಬ್ರು ಹೌದು, ಸೊ ಸ್ಟೋರಿನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು. ಮತ್ತೆ ಈ ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೀತಮ್ ಸರ್ಗೆ. ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ. ಅಷ್ಟು ನಿಧಾನವಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ಸುಮನ್ ಸರ್ ಜೊತೆ ಈಗ ಅಷ್ಟೇ ನನ್ನ ಮೊನ್ನೆ 1 ಸೀನ್ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಆ್ಯಕ್ಚುಲಿ ಈ ಥರ ಒಂದು ಐಕಾನಿಕ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸುತ್ತೆ. ಆ್ಯಂಡ್ ಇದರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ಅಷ್ಟೇ ಚೆನ್ನಾಗಿ ಯಾರಾದರೂ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಮ್ಗೆ ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ. ಸಮೀಪ್ ಅವ್ರ ಬಗ್ಗೆ ಹೇಳಬೇಕು. ಸೊ ಅವರು ಆ ಖಳನಾಯಕ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಎಫರ್ಟ್ ಇಲ್ಲದೆ ಏನಾದರೂ ಆ್ಯಕ್ಟ್ ಮಾಡ್ತೀನಿ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ.
ಅಂಡ್ ಚಂದು ಅವ್ರು ಕೂಡ ಅಷ್ಟೇ. ಅಂಡ್ ಈ ಸ್ಟೋರಿ ಏನಂದ್ರೆ, ನಾನು ಇಲ್ಲಿವರೆಗೂ ಆಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದ್ರೆ 1 ಟ್ರ್ಯಾಕ್ ಇರುತ್ತೆ, ಅಂದ್ರೆ ಎಲ್ಲ ಒಂದೇ ಮನೆಯಲ್ಲಿ ನಡೆಯೋದು ಆ ಥರ ಇರ್ತಿತ್ತು. ಇದ್ರಲ್ಲಿ ಹೆಂಗಂದ್ರೆ ಎಲ್ರದ್ದು ಈಕ್ವಲ್ ರೋಲ್ ಇದೆ, ಬರೀ ಹೀರೋ ಹೀರೋಯಿನ್ ಅಷ್ಟೇ ಜಾಸ್ತಿ ಇಲ್ಲ. ಸೊ ಎಲ್ಲಾ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ. ಸೊ ತುಂಬಾ ಖುಷಿ ಆಗುತ್ತೆ. ಈ ತರ ಅವಕಾಶ ಎಲ್ರಿಗೂ ಸಿಗ್ಬೇಕು. ಅಂಡ್ ನನ್ಗೆ ಇದ್ರ ಮೇಲೆ ತುಂಬಾ ಹೋಪ್ಸ್ ಇದೆ, ಸ್ನೇಹದ ಕಡಲಲ್ಲಿ ಬಿಗ್ ಹಿಟ್ ಆಗುತ್ತೆ ಅಂತ. ನಿಮಗೆ ಹೋಪ್ಸ್ ಇದೆ, ನಂಗೆ ಕನ್ಫರ್ಮೇಶನ್ ಇದೆ ಚೆನ್ನಾಗಿ ಆಗುತ್ತೆ ಅಂತ. ಬಿಕಾಸ್ ಹೇಳಿದಲ್ಲ, ಇಟ್ಸ್ ಆಲ್ ಅಬೌಟ್ ಕಂಟೆಂಟ್ ಅಂಡ್ ಸ್ಟಾರ್ ಸುವರ್ಣ ಹ್ಯಾಸ್ ಆಲ್ವೇಸ್ ಬಿನ್ ವರ್ಕಿಂಗ್ ಕಂಟೆಂಟ್. ಬಹುಶಃ ಸುಮಾರು ಜನಕ್ಕೆ ಅದು ಗೊತ್ತಿಲ್ವೇನೋ. ಒಂದ್ಸಲ ನೀವು ಕ್ಲೋಸ್ ಆಗಿ ಫಾಲೋ ಅಪ್ ಆದ್ರೆ ಎಲ್ಲಾ ಸೀರಿಯಲ್ ಅಲ್ಲೂ, ನಮ್ಮ ಸೀರಿಯಲ್ ಮಾತ್ರ ಅಂತಲ್ಲ, ಎಲ್ಲಾ ಸೀರಿಯಲ್ ಅಲ್ಲೂ ಕಂಟೆಂಟ್ ವೈಸ್ ದೇ ಆರ್ ಡೂಯಿಂಗ್ ಅನ್ ಅಬ್ಸಲ್ಯೂಟ್ ಫ್ಯಾಂಟಾಸ್ಟಿಕ್ ಜಾಬ್. ಅವ್ರು ಹೇಳ್ದಂಗೆ ನಮ್ಮಿಬ್ಬರಿಗೆ ಪಾತ್ರ ಸಿಕ್ಕಿರೋದು ನಮ್ಮ ಲಕ್ಕು. ಐ ಥಿಂಕ್ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಶಿಲ್ಪಾ ಮ್ಯಾಮ್. ಬಿಕಾಸ್ ಆಮೇಲೆ ನೀವು ಅನ್ಕೊಂಡಾಗೆ ಅವ್ರೇನು ಸುಮ್ಮನೆ ಕ್ಯಾಸ್ಟ್ ಮಾಡಲ್ಲ. ಅವ್ರ ಅಮೌಂಟ್ ಆಫ್ ಹೋಮ್ ವರ್ಕು, ಅವ್ರ ಅಮೌಂಟ್ ಆಫ್ ಬಾಡಿ ಕಾಲ್ ಅವ್ರ ಡಿಗ್ಗಿಂಗ್ ರಿಸರ್ಚ್ ಮಾಡ್ತಾರಲ್ಲ, ಶಿ ಈಸ್ ವೆರಿ 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 ಸ್ಮಾರ್ಟ್. ಆಮೇಲೆ ಐ ಆಮ್ ಶೋರ್ ಇದ್ರ ಹಿಂದೆ ಸಾಕಷ್ಟು ಡಿಸ್ಕಷನ್ಸ್ ನಡೆದಿರುತ್ತೆ. ಆಮೇಲೆ ಪ್ರತಿ ವಾರ ನೀವೇನು ಸೀರಿಯಲ್ ನೋಡ್ತೀರಾ, ಫಾರ್ ಎಕ್ಸಾಂಪಲ್ ಇವನು ಮಾತು ಹೇಳಲಿಲ್ಲ, ಪ್ರತಿ ವಾರ ಡಿಸ್ಕಷನ್ಸ್ ಅವ್ರು ಏನಾಗುತ್ತೆ ಅದ್ರ ಬಗ್ಗೆ ಒಂದು ಸಣ್ಣ ಜಲ ಕೇಳಿದ್ರು ಪ್ರೀತಮ್ ಸರ್. ಅದಕ್ಕೆ ಕೇಳಿ ನನಗೆ ಇನ್ಫ್ಯಾಕ್ಟ್ ಆಸ್ ಅನ್ ಆರ್ಟಿಸ್ಟ್ ನಾವೇನು ಅನ್ಕೋತೀವಿ ಜಾಸ್ತಿ ಕೆಲಸ ಮಾಡ್ತಿದೀವಿ ಅಂತ. ಆ್ಯಕ್ಚುಲಿ ಇಲ್ಲ, ತೆರೆ ಮೇಲೆ ಕಾಣೋ ಅಷ್ಟೊತ್ತು ಮಾತ್ರ ಕಾಣಿಸ್ತೀವಿ ನಿಮಗೆ, ಅದರಿಂದ ಸಾಕಷ್ಟು ವರ್ಕ್ ಹೋಗುತ್ತೆ. ಅಂಡ್ ದೀಸ್ ಗೈಸ್ ಡೂ ಅನ್ ಅಮೇಸಿಂಗ್ ಜಾಬ್ ಅಂಡ್ ಆಲ್ ಹ್ಯಾಟ್ಸ್ ಆಫ್ ಟು ದಟ್ ಟೀಮ್ ಪರ್ಟಿಕ್ಯುಲರ್ಲಿ. ಅಂಡ್ ಪ್ರೀತಮ್ ಸರ್ಗೆ ತುಂಬಾ ಒಳ್ಳೆ ಅಭಿರುಚಿ ಇದೆ. ಸೊ ಅವ್ರ ಟೈಟಲ್ ಟ್ರ್ಯಾಕ್ ಕೇಳಿದ್ರೆ ಅದು ಅಷ್ಟೇ, ಲಿರಿಕ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಮೀನಿಂಗ್ಫುಲ್ ಆಗಿದೆ. ಅಂಡ್ ಅವ್ರ ಅಂದ್ರೆ ಕ್ಲಾರಿಟಿ ಇದೆ ಅವ್ರು ಏನ್ ಮಾಡ್ತಿದೀನಿ ಕೆಲಸ ಅನ್ನೋದ್ರ ಬಗ್ಗೆ. ಸೊ ಅದು ತುಂಬಾ ಖುಷಿ ಆಗುತ್ತೆ ಈ ತರ ಡೈರೆಕ್ಟರ್ ಜೊತೆ, ಈ ತರ ಟೀಮ್ ಜೊತೆ ವರ್ಕ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗನ್ಸ್ತಾ ನೀವು ಬರೀ ಸ್ನೇಹದ ಕಡಲಲ್ಲಿ ಅದ್ಭುತ ಪ್ರತಿಭೆ. ಸೊ ನಿಮ್ಮ ಪಾತ್ರ ಪರಿಚಯ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಡಿಜಿಟಲ್ ಮೀಡಿಯಾ, ಪ್ರೆಸ್ ಮೀಡಿಯಾ. ನನ್ನ ಪಾತ್ರ ಇದರಲ್ಲಿ ಪೂರ್ಣಿಮಾ ಅಂತ, ಸುಮನ್ ಸರ್ ವೈಫ್ ರೋಲ್ ಮಾಡ್ತಾ ಇದ್ದೀನಿ. ಅಂದರೆ ಇದರಲ್ಲಿ ನನಗೆ 3 ಜನ ಮಕ್ಕಳು. ನಾನು ಸುಮನ್ ಸರ್ 2ನೇ ವೈಫ್ ಇದರಲ್ಲಿ. ಯೂಶಲಿ 2ನೇ ವೈಫ್ ಅಂದರೆ ಮಲ್ತಾಯಿ, ತುಂಬ ಕೆಟ್ಟೋಳಿರ್ತಾಳೆ, ದೊಡ್ಡ ಹೆಂಡತಿ ಮಕ್ಕಳ ಜೊತೆ ಕೆಟ್ಟದಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ. ಬಟ್ ಇದರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದರೆ, ಅವ್ರ ಅಂದರೆ ಶಿವರಾಜ್ ಅರಸ್ನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ. ಬಟ್ ಅವ್ರಿಗೆ ನನ್ ಕಂಡ್ರೆ ಆಗ್ತಾ ಇರಲ್ಲ, ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಒಂಥರ ವೆರಿ ಹೋಮ್ಲಿ ಹೌಸ್ ವೈಫ್. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ, ಗಂಡನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ. ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬಾ ಚೆನ್ನಾಗಿದೆ. ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ಈಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್. ಅಂದ್ರೆ ನನಗೆ ವರ್ಡ್ಸ್ ಇಲ್ಲ, ಹೌ ಲಕ್ಕಿ ಐ ಆಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು. ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಟ್ರ್ಯಾಕ್ಸ್ ಇದೆ ಇದ್ರಲ್ಲಿ, ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ. ಎಲ್ರು ಹೇಳೋ ಹಾಗೆ ನಾನೇನು ಹೆಚ್ಚು ಹೇಳ್ಬೇಕಾಗಿಲ್ಲ, ಇವಾಗ ಎಲ್ರು ಮಾತಾಡಾಯ್ತು. ಒಳ್ಳೆ ಟೀಮು. ನನಗೆ ಈ ಸ್ಟಾರ್ ಸುವರ್ಣದಲ್ಲಿ ಹಿಂದೆ ಒಂದು ಸೀರಿಯಲ್ ಬಂದಿತ್ತು. ನಾನು ಶಿಲ್ಪಾ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದೆ ಇದನ್ನ. ನಾನು ಹೇಳ್ದೆ, ಇಲ್ಲ ಮ್ಯಾಮ್ ನಾನು ಇದೇ ಮಾಡ್ತೀನಿ, ಈ ಪಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಅಂತ. ಅವರು ತಕ್ಷಣ ಒಪ್ಕೊಂಡ್ರು. ಅಂದ್ರೆ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್ ನಿಜವಾಗ್ಲೂ ಇದು ಮಾಡಕ್ ಆಯ್ತು. ಐ ಆಮ್ ಸೋ ಲಕ್ಕಿ ದಟ್ ಐ ಸೆಲೆಕ್ಟೆಡ್ ದಿಸ್ ಮ್ಯಾಮ್ ಅಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ನಾನು ರಾಜ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೀರಿಯಲ್ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ, ಇದೊಂಥರ ತುಂಬಾ ಎಕ್ಸಲೆಂಟ್ ಟೀಮ್. ಪ್ರೀತಮ್ ಇಸ್ ವಂಡರ್ಫುಲ್ ಆಪರ್ಚುನಿಟಿ. ಅಂಡ್ ಆಲ್ಸೋ ಚಂದು ಗೌಡ, ಕಾವ್ಯನ್ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೆ, ತುಂಬಾ ಒಳ್ಳೆ ಹುಡುಗಿ. ಚಂದು ಗೌಡ ಎಕ್ಸಲೆಂಟ್ ಆಕ್ಟರ್. ಖುಷಿ ಆಗತ್ತೆ ಎಲ್ಲರ ಜೊತೆ ಕೆಲಸ ಮಾಡಕ್ಕೆ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. That's really so sweet of you. God bless you ಅಂತ ಹೇಳ್ತಾ ಪ್ರಶಾಂತ್